ಪರ್ಷಿಯಾದ ಮಂತ್ರಿಯ ಪರೀಕ್ಷೆ. ವಿಶ್ವದ ಜನರೆಲ್ಲ ಅಕ್ಬರನ ಆಸ್ಥಾನದಲ್ಲಿದ್ದ ನವರತ್ನಗಳ ಬಗ್ಗೆ ಕೇಳಿದ್ದರು. ದೂರದಲ್ಲಿದ್ದ ಪರ್ಷಿಯಾದ ರಾಜನು ಕೂಡ ಇವರ ಬುದ್ಧಿವಂತಿಕೆಯ ಕಥೆಗಳನ್ನು ಕೇಳಿದ್ದನು. ಅವನು ಈ ಕಥೆಗಳೆಲ್ಲ ನಿಜವೇ ಎಂದು ತಿಳಿಯಲು ಬಯಸಿದ. ಅದಕ್ಕಾಗಿ ಅವನು ತನ್ನ ಅತ್ಯಂತ ಬುದ್ಧಿವಂತ ಮಂತ್ರಿಯನ್ನು ಭಾರತಕ್ಕೆ ಕಳುಹಿಸಿದ. ಅವನಿಗೆ ಬೀರ್ಬಲ್ ಹಾಗೂ ಉಳಿದ ಮಂತ್ರಿಗಳನ್ನು ಪರೀಕ್ಷಿಸುವ ಉದ್ದೇಶವಿತ್ತು. ಅಕ್ಬರನ ಆಸ್ಥಾನಕ್ಕೆ ಮಂತ್ರಿಯು ಬಂದನು. ರಾಜರೇ, ನನ್ನದೊಂದು ಕೋರಿಕೆ. ಪರ್ಷಿಯಾದಲ್ಲಿರುವ ನಾವು ನಿಮ್ಮ ಮಂತ್ರಿಗಳ ಬುದ್ಧಿವಂತಿಕೆಯ ಬಗ್ಗೆ ಕೇಳಿದ್ದೇವೆ. ಈಗ ನಾನು ಅವರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಇಷ್ಟಪಡುತ್ತೇನೆ ಎಂದು ಹೇಳಿದನು. ಅವನ ಕೋರಿಕೆಗೆ ಅಕ್ಬರನು ಒಪ್ಪಿಕೊಂಡನು. ಅವನು ಮುಂದುವರಿಸುತ್ತಾ, ನಾನು ಎಲ್ಲರನ್ನೂ ಒಂದು ಪ್ರಶ್ನೆ ಕೇಳುತ್ತೇನೆ. ಆಗ್ರಾದ ರಸ್ತೆಗಳಲ್ಲಿ ಎಷ್ಟು ತಿರುವುಗಳಿವೆ? ನೀವು ನನಗೆ ನಾಳೆ ಬೆಳಗಾಗುವುದರೊಳಗೆ ಉತ್ತರ ಕೊಡಬೇಕು ಎಂದನು. ಮಂತ್ರಿಗಳಿಗೆ ಗೊಂದಲವಾಯಿತು. ಆಗ್ರಾ ಎಷ್ಟು ದೊಡ್ಡ ನಗರ, ನಾವು ಅಲ್ಲಿನ ರಸ್ತೆಗಳಲ್ಲಿ ಎಷ್ಟು ತಿರುವುಗಳಿವೆ ಎಂದು ಹೇಗೆ ಲೆಕ್ಕ ಹಾಕಲು ಸಾಧ್ಯ ಎಂದು ಯೋಚಿಸಿದನು. ಅಕ್ಬರನಿಗೆ ಚಿಂತೆಯಾಯಿತು. ಅವನಿಗೆ ಹೆಸರುವಾಸಿಯಾದ ಪರ್ಷಿಯಾದ ರಾಜನ ಮುಂದೆ ಪೆದ್ದನಂತೆ ಕಾಣುವುದು ಇಷ್ಟವಿರಲಿಲ್ಲ. ಅವನು ತನ್ನ ಸೈನಿಕರನ್ನು ಕರೆಸಿ, ಆಗ್ರಾದ ರಸ್ತೆಗಳಲ್ಲಿರುವ ತಿರುವುಗಳನ್ನು ಲೆಕ್ಕ ಹಾಕಲು ಪ್ರಾರಂಭಿಸಿ ಎಂದು ಆಜ್ಞೆ ಕೊಟ್ಟನು. ಇದೆಲ್ಲ ನಡೆಯುತ್ತಿರುವಾಗ ಬೀರ್ಬಲ್ ಎಲ್ಲಿದ್ದ? ಬೀರ್ಬಲನು ವ್ಯಾಪಾರದ ಮೇಲೆ ಪಕ್ಕದ ಊರಿಗೆ ಹೋಗಿದ್ದ. ಅವನು ಸಂಜೆ ವಾಪಸ್ಸು ಬರಬೇಕಾಗಿತ್ತು. ಅವನು ನಮಗೆ ಸಹಾಯ ಮಾಡಬಹುದು ಎಂದು ಆಸ್ಥಾನಿಕರು ನಿರೀಕ್ಷಿಸಿದರು. ಬೀರ್ಬಲನು ಸಂಜೆ ಹಿಂದಿರುಗಿದನು. ಅಕ್ಬರನು ಅವನಿಗೆ ಆ ಪ್ರಶ್ನೆಯ ಬಗ್ಗೆ ಹೇಳಿದನು. ಬೀರ್ಬಲನು ಗಮನವಿಟ್ಟು ಅದನ್ನು ಕೇಳಿಸಿಕೊಂಡನು. ಅದರ ಬಗ್ಗೆ ಆಳವಾಗಿ ಚಿಂತಿಸಿದನು. ಕೊನೆಗೆ ಅವನು ನಕ್ಕು, ಚಿಂತಿಸಬೇಡಿ, ನಾನು ನಾಳೆ ಬೆಳಗಾಗುವುದರೊಳಗೆ ಪ್ರಶ್ನೆಗೆ ಉತ್ತರಿಸುತ್ತೇನೆ. ದಯವಿಟ್ಟು ನಮ್ಮ ಸೈನಿಕರಿಗೆ ರಸ್ತೆಯ ತಿರುವುಗಳ ಲೆಕ್ಕ ಹಾಕುವುದನ್ನು ನಿಲ್ಲಿಸಲು ಹೇಳಿ ಎಂದನು. ಮಾರನೆಯ ದಿನ ಪರ್ಷಿಯಾದ ಮಂತ್ರಿ ಹಿಂದಿರುಗಿದನು. ಆಗ್ರಾದ ರಸ್ತೆಗಳಲ್ಲಿ ಎಷ್ಟು ತಿರುವುಗಳಿವೆ ಎಂದು ಯಾರಾದರೂ ಹೇಳಬಲ್ಲಿರಾ ಎಂದು ಕೇಳಿದನು. ಬೀರಬಲನು ಎದ್ದು ನಿಂತು 2 ಎಂದು ಉತ್ತರಿಸಿದನು. ಎಲ್ಲರೂ ಬೀರ್ಬಲನನ್ನು ಆಶ್ಚರ್ಯದಿಂದ ನೋಡಿದರು. ಏನು, ಆಗ್ರಾದ ರಸ್ತೆಗಳಲ್ಲಿ 2 ತಿರುವುಗಳಿವೆಯೇ ಎಂದು ಪರ್ಷಿಯಾದ ಮಂತ್ರಿ ಪ್ರಶ್ನಿಸಿದ. ಹೌದು, ಎಡ ತಿರುವು ಮತ್ತು ಬಲ ತಿರುವು ಎಂದನು ಬೀರ್ಬಲ್.
ಈ ಬುದ್ಧಿವಂತಿಕೆಯ ಉತ್ತರವನ್ನು ಕೇಳಿ ಅಕ್ಬರ್ ಮತ್ತು ಪರ್ಷಿಯಾದ ಮಂತ್ರಿಯೊಂದಿಗೆ ಸಭೆಯಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರು. ಮಂತ್ರಿಯು, ರಾಜರೇ, ನಿಮ್ಮ ಮಂತ್ರಿಗಳು, ಅದರಲ್ಲಿಯೂ ಬೀರ್ಬಲನು ಜಗತ್ತಿನಲ್ಲೇ ಅತೀ ಬುದ್ಧಿವಂತ ಎಂದನು.